ಗಂಡನ ಆಸ್ತಿ ಯಾರಿಗೆ? ಮೊದಲನೇ ಹೆಂಡತಿಗ ಅಥವಾ ಎರಡನೇ ಹೆಂಡತಿಗ? ಬನ್ನಿ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಗಂಡನ ಆಸ್ತಿಯಲ್ಲಿ ಹಕ್ಕು ಯಾರಿಗೆ? ಕಾನೂನುಬದ್ಧವಾಗಿ ಮದುವೆಯಾದ ಮೊದಲನೇ ಹೆಂಡತಿಗ ಅಥವಾ ಎರಡನೇ ಹೆಂಡತಿಗ? ಬಹಳಷ್ಟು ಜನಕ್ಕೆ ಈ ವಿಷಯದ ಬಗ್ಗೆ ಗೊತ್ತೇ ಇಲ್ಲ. ಬನ್ನಿ ಈ ಮುಂದಿನಂತೆ ನೋಡೋಣ. ಹಿಂದೂ ವಿವಾಹ ಕಾಯ್ದೆಯ ಪ್ರಕಾರ ಮೊದಲನೇ ಹೆಂಡತಿಗೆ ಡಿವೋರ್ಸ್ ಕೊಡದೆ ಎರಡನೇ ಮದುವೆ ಆದರೆ ಆ ಮದುವೆ ವೈಡ್ ಆಗುತ್ತದೆ, ಅಂದರೆ ಅಸಿಂಧು ಆಗುತ್ತದೆ. ಹಾಗಾಗಿ ಎರಡನೇ ಹೆಂಡತಿಗೆ ಗಂಡನ ಆಸ್ತಿಯಲ್ಲಿ ಯಾವುದೇ ಹಕ್ಕು ಇರುವುದಿಲ್ಲ. ಆದರೆ ಇಲ್ಲೇ ಇರೋದು ಒಂದು ಬಿಗ್ ಟ್ವಿಸ್ಟ್. ಆ ಟ್ವಿಸ್ಟ್ ಏನೆಂದರೆ 2023ರ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ನೀಡಿದೆ. ಆ ತೀರ್ಪು ಏನೆಂದರೆ ಮದುವೆ ಅಸಿಂಧು ಆಗಿರಬಹುದು, ಆದರೆ ಆ ಮದುವೆಯಿಂದ ಹುಟ್ಟಿದ ಮಕ್ಕಳು ಲೆಜಿಟಿಮೇಟ್, ಅಂದರೆ ಕಾನೂನುಬದ್ಧವಾಗಿವೆ ಎಂದು ಹೇಳಿದೆ. ಹಾಗಾಗಿ ಎರಡನೇ ಹೆಂಡತಿಯ ಮಕ್ಕಳಿಗೂ ತಮ್ಮ ತಂದೆಯ ಆಸ್ತಿಯಲ್ಲಿ ಸ್ವಯಾರ್ಜಿತ ಮತ್ತು ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಕೇಳುವ ಸಂಪೂರ್ಣ ಹಕ್ಕು ಇದೆ. ಸುಪ್ರೀಂ ಕೋರ್ಟ್ ನ ಈ ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ. ಮತ್ತು ಇದೇ ರೀತಿಯ ಕಾನೂನು ಮಾಹಿತಿಯನ್ನು ತಿಳಿಯಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.